ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದ ಬಿಎಸ್ವಿ ಶಾಲೆ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಅಕಾಡೆಮಿ ಕಂಪ್ಲಿ ಇವರ ವತಿಯಿಂದ ನಡೆಸಿದ ವಿವೇಕ ಮಂಟಪದಲ್ಲಿ ವಿಶ್ವದ ನಾನಾ ಭಾಗಗಳಲ್ಲಿ ತಮ್ಮ ಉಪನ್ಯಾಸದಿಂದ ಜನರನ್ನು ಆಕರ್ಷಿಸಿ ಲಕ್ಷಾಂತರ ಶಿಷ್ಯರನ್ನ ಹೊಂದಿ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ವೇದಗಳು ಉಪನಿಷತ್ತುಗಳ ಬಗ್ಗೆ ಹಾಗೂ ಆಧ್ಯಾತ್ಮಿಕ ಕುರಿತು ಉಪನ್ಯಾಸ ನೀಡಿ ಭಕ್ತರನ್ನ ತನ್ಮಯಗೊಳಿಸಿದರು. ಈ ಕಾರ್ಯಕ್ರಮಕ್ಕೆ ಕಂಪ್ಲಿ ಗಣ್ಯ ವ್ಯಕ್ತಿಗಳು, ಹಿರಿಯ ಸಾಹಿತಿ ಪ್ರೇಮಿಗಳು, ಮಾತಿಗರು, ಶಿಕ್ಷಕರು ಭಾಗವಹಿಸಿ ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಮುಖವಿಸ್ಮಿತರಾಗಿ ಕುಳಿತಿದ್ದು ಅಚ್ಚರಿ. ಪೂಜ್ಯ ಸ್ವಾಮಿಗಳು ಹಾಗೂ ಶ್ರೀ ವಿವೇಕಾನಂದ ಸ್ವಾಮಿಗಳ ರಾಮಕೃಷ್ಣ ಪರಮಹಂಸ ಪುಸ್ತಕಗಳು ಮಾರಾಟ ಲಭ್ಯವಿದ್ದವು. ಈ ಕಾರ್ಯಕ್ರಮವು ನವೆಂಬರ್ 28, 29ರವರೆಗೆ ಸಂಜೆ 6 ರಿಂದ 8 ಗಂಟೆಯವರೆಗೆ ಕಂಪ್ಲಿ ಬಿಎಸ್ವಿ ಶಾಲೆ ಆವರಣದಲ್ಲಿ ಇರುತ್ತದೆ ಎಂದು ಜಿ ಅಮರೇಗೌಡ ತಿಳಿಸಿದರು. ಸಚ್ಚಿದಾನಂದ ಹಿರೇಮಠ್, ಎನ್ಕೆಎಸ್ ಟಿವಿ4 ನ್ಯೂಸ್, ಕಂಪ್ಲಿ. ಹೊಳಹುಗಳನ್ನು ಮಾತ್ರ ಇಟ್ಟಿದೆ, ಇನ್ನೂ ಸ್ಪಷ್ಟವಾಗಿ ಇಟ್ಟಿಲ್ಲ. ಪಾಶ್ಚಿಮಾತ್ಯ ವಿಜ್ಞಾನಿಗಳು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ರಲ್ಲಿ 100ಕ್ಕೆ 100 ಅಕ್ಯುರಸಿ ಎನ್ನುವಂಥದ್ದು ಇನ್ನೂ ಬಹಳಷ್ಟು ವಿಷಯಗಳಲ್ಲಿ ಇಲ್ಲ. ಸ್ವಲ್ಪ ಏನಾದರೂ BSc MSc ಓದಿದ್ರೆ ಇದನ್ನೆಲ್ಲ ನೀವು ಬಹಳ ಎಂಜಾಯ್ ಮಾಡ್ತೀವಿ. ಆದರೂ ನಿಮಗೆಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಬಿಗ್ ಬ್ಯಾಂಗ್ ಥಿಯರಿ ಅಂತಿದೆ, ವಿಜ್ಞಾನಿ ಅದನ್ನು ಬರೆದಿದ್ದಾನೆ. ರಷ್ಯಾ ದೇಶದ ವಿಜ್ಞಾನಿಯೊಬ್ಬ ಈ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾನೆ. ಆ ಪುಸ್ತಕದ ಮುನ್ನುಡಿಯಲ್ಲಿ ಮೊದಲನೇ ವಾಕ್ಯ ಅವನು ಏನ್ ಬರೀತಾನೆ ಅಂದ್ರೆ, ದಿಸ್ ಥಿಯರಿ ವಾಸ್ ನೋನ್ ಟು ಏನ್ಷಿಯಂಟ್ ಇಂಡಿಯನ್ಸ್. ಆಧುನಿಕ ವಿಜ್ಞಾನದ ಒಂದು ಭಾಗವಾದ ಈ ಬಿಗ್ ಬ್ಯಾಂಗ್ ಥಿಯರಿ ಪ್ರಾಚೀನ ಭಾರತೀಯರಿಗೆ ಗೊತ್ತಿತ್ತು. ಅದನ್ನೇ ಹೇಳಿದೆ ನಾನು. ಇವತ್ತಿನ ವಿಜ್ಞಾನಿಗಳು ಏನೇನು ಹೇಳ್ತಿದ್ದಾರೋ ಇದೆಲ್ಲ ಯಾವತ್ತೋ ಭಾರತೀಯ ಋಷಿಗಳು ಹೇಳಿಬಿಟ್ಟಿದ್ದಾರೆ. ದುರಂತ, ದುರದೃಷ್ಟ, ಇದು ಯಾವುದು ನಮ್ಮ ಸಾಧನೆಗಳು ಬಹಳಷ್ಟು ನಮಗೆ ಗೊತ್ತೇ ಇಲ್ಲ. ಯಾಕೆ? ನಮ್ಮ ಹಿಸ್ಟ್ರಿ ಪುಸ್ತಕಗಳು ಬೇತಾಳದ ಕಥೆಗಳಿಂದ ಕೂಡಿವೆ. ಇದನ್ನು ನಾನು ನನ್ನ ಟಿವಿ ಇಂಟರ್ವ್ಯೂನಲ್ಲಿ ಹೇಳಿದ್ದೇನೆ. ಸುವರ್ಣ ನ್ಯೂಸ್ನಲ್ಲಿ ಅಜಿತ್ ಹನುಮಕ್ಕನವರು ಇಂಟರ್ವ್ಯೂ ಮಾಡಿದಾಗ ಅದನ್ನು ಸ್ಪಷ್ಟವಾಗಿ ಇದನ್ನೆಲ್ಲ ಹೇಳಿದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದೇನೆ, ಈ ದೇಶದ ಹಿಸ್ಟ್ರಿ ಪುಸ್ತಕ ಬರೆದವರಿಗೆ ಯಾವ ಪನಿಷ್ಮೆಂಟ್ ಕೊಟ್ಟರು ಕಡಿಮೆ ಅಂತ ಕೂಡ ಹೇಳಿದ್ದೆ. ಬಹಳ ಜನ ಅದ್ರ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು, ಅದಕ್ಕೆ ನಾನು ಉತ್ತರ ಕೊಟ್ಟೆ. ದಿಸ್ ಥಿಯರಿ ವಾಸ್ ನೋನ್ ಟು ಏನ್ಷಿಯಂಟ್ ಇಂಡಿಯನ್ಸ್. ಸ್ಪಷ್ಟವಾಗಿ ರಷ್ಯನ್ ಸೈಂಟಿಸ್ಟ್ ಹೇಳ್ತಾನೆ. ಹೇಗಾಯ್ತದು ಈ ವಿಕಾಸ? ಹೇಗಾಯಿತು? ಆಕಾಶದಿಂದ ಗಾಳಿ ಬಂತು, ಗಾಳಿಯಿಂದ ಬೆಂಕಿ ಬಂತು, ಬೆಂಕಿಯಿಂದ ನೀರು ಬಂತು, ನೀರಿನಿಂದ ಮಣ್ಣು ಬಂತು, ಮಣ್ಣಿನಿಂದ ಸಣ್ಣ ಪುಟ್ಟ ಕ್ರಿಮಿಗಳೆಲ್ಲ ಹುಟ್ಟುಕೊಂಡು ಸಸ್ಯಗಳಾದವು.